ಇನ್ನು ಗ್ಯಾರಂಟಿ ಯೋಜನೆಗಳಲ್ಲೊಂದಾದಂತಹ ಗೃಹಲಕ್ಷ್ಮಿಯ ಪರಿಷ್ಕರಣೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ವಚನಭ್ರಷ್ಟ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಣ್ಣ ಬಯಲು ಅಂತ ಜೆಡಿಎಸ್ ಪೋಸ್ಟ್ ಹಾಕಿದೆ. ಚುನಾವಣೆಗೂ ಮುನ್ನ ಯಾವುದೇ ಷರತ್ತುಗಳಿರಲಿಲ್ಲ. ಮನೆಯೊಡತಿಗೆ 2000 ಅಂತ ಹೇಳಿ ತಾಯಂದಿರ ಕಿವಿಗೆ ಹೂವು. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಜೆಡಿಎಸ್ ಕಿಡಿಕಾರಿದೆ. ಗೃಹಲಕ್ಷ್ಮಿಯರನ್ನ ಕಿತ್ತು ಹಾಕಿ ಮುಖವಾಡ ಕಳಚಿಕೊಂಡಿದೆ. 17 ಜಿಲ್ಲೆಗಳಲ್ಲಿ 1.1 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಕಿತ್ತು ಹಾಕಿದೆ. ಸಿಎಂ ಕೇಳಿದ್ರೆ ಗೊತ್ತಿಲ್ಲ ಎನ್ನುವ ಬೇಜವಾಬ್ದಾರಿತನ, ಬಯೋಮೆಟ್ರಿಕ್, ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ನೆಪ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದ್ರೋಹವನ್ನ ಜನ ನೋಡ್ತಿದ್ದಾರೆ ಅಂತ ಜೆಡಿಎಸ್ ಪೋಸ್ಟ್ ಹಾಕಿ ಕಿಡಿಕಾರಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಮೃತರಿಗೂ ಕೂಡ ದುಡ್ಡು ಹೋಗ್ತಾ ಇತ್ತು ಕಳೆದ 6 ತಿಂಗಳಿಂದ ಅಂಥವರ ಪಟ್ಟಿ ಮಾಡಿ ಅದನ್ನು ತೆಗೆದುಹಾಕುವಂಥ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಮತ್ತು ಈಗ ಬಯೋಮೆಟ್ರಿಕ್ ಮೂಲಕವೇ ನೂತನವಾಗಿ ಎಲ್ಲರೂ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಅದು ಮಾಡಿಲ್ಲ ಅಂತಂದರೆ 2000 ರೂಪಾಯಿ ಸಿಗಲ್ಲ ಅನ್ನೋದು. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಳವಣಿಗೆ ಏನಿದೆ ಅದು ಈಗ ವಿಪಕ್ಷಗಳಿಗೆ ಆಹಾರ ಆಗಿದ್ದು ಜೆಡಿಎಸ್ ಪೋಸ್ಟ್ ಹಾಕಿ ತನ್ನ ಕಿಡಿಕಾರಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಲ್ಲೊಂದಾದಂತಹ ಗೃಹಲಕ್ಷ್ಮಿಯ ಪರಿಷ್ಕರಣೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇದು ವಿಪಕ್ಷಗಳಿಗೆ ಆಹಾರ ಆಗ್ತಾ ಇದೆ. ವಚನಭ್ರಷ್ಟ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಣ್ಣ ಬಯಲು ಅಂತ ಜೆಡಿಎಸ್ ಪೋಸ್ಟ್ ಹಾಕಿದೆ. ಚುನಾವಣೆಗೂ ಮುನ್ನ ಯಾವುದೇ ಷರತ್ತುಗಳಿರಲಿಲ್ಲ. ಮನೆಯೊಡತಿಗೆ 2000 ಅಂತ ಹೇಳಿ ತಾಯಂದಿರ ಕಿವಿಗೆ ಹೂವು. ಹೀಗಂತ ರಾಜ್ಯ ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಜೆಡಿಎಸ್ ಕಿಡಿಕಾರಿದೆ. ಗೃಹಲಕ್ಷ್ಮಿಯರನ್ನ ಕಿತ್ತು ಹಾಕಿ ಮುಖವಾಡ ಕಳಚಿಕೊಂಡಿದೆ. 17 ಜಿಲ್ಲೆಗಳಲ್ಲಿ 1.1 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನ ಕಿತ್ತು ಹಾಕಿದೆ. ಸಿಎಂ ಕೇಳಿದ್ರೆ ಗೊತ್ತಿಲ್ಲ ಎನ್ನುವ ಬೇಜವಾಬ್ದಾರಿತನ, ಬಯೋಮೆಟ್ರಿಕ್, ಸರ್ವರ್ ಪ್ರಾಬ್ಲಮ್ ಅಂತ ಹೇಳಿ ನೆಪ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ದ್ರೋಹವನ್ನ ಜನ ನೋಡ್ತಿದ್ದಾರೆ ಅಂತ ಜೆಡಿಎಸ್ ಪೋಸ್ಟ್ ಹಾಕಿ ಕಿಡಿಕಾರಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಿಎಂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಯಾರೆಲ್ಲ ಮೃತರಿಗೂ ಕೂಡ ದುಡ್ಡು ಹೋಗ್ತಾ ಇತ್ತು ಕಳೆದ 6 ತಿಂಗಳಿಂದ ಅಂಥವರ ಪಟ್ಟಿ ಮಾಡಿ ಅದನ್ನು ತೆಗೆದುಹಾಕುವಂಥ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಮತ್ತು ಈಗ ಬಯೋಮೆಟ್ರಿಕ್ ಮೂಲಕವೇ ನೂತನವಾಗಿ ಎಲ್ಲರೂ ನೋಂದಾಯಿಸ್ಕೊಳ್ಬೇಕಾಗತ್ತೆ. ಅದು ಮಾಡಿಲ್ಲ ಅಂತಂದರೆ 2000 ರೂಪಾಯಿ ಸಿಗಲ್ಲ ಅನ್ನೋದು. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಳವಣಿಗೆ ಏನಿದೆ ಅದು ಈಗ ವಿಪಕ್ಷಗಳಿಗೆ ಆಹಾರ ಆಗಿದ್ದು ಜೆಡಿಎಸ್ ಪೋಸ್ಟ್ ಹಾಕಿ ತನ್ನ ಕಿಡಿಕಾರಿದೆ.